ತಂದೆ ಮೇಲೆ ಮತ್ತೇನೋ ಆಗಿರ್ಬೋದು, ಏನೋ ಮಾತಾಡಿರ್ಬೋದು ಅವರು ಅಲ್ಲೇ ಇಲ್ಲೇ. ಬಟ್ ಈ ಜೈಲಿನ ಅನುಭವದಲ್ಲ, ಇಂಥ ಕಠೋರವಾದ ಶಿಕ್ಷೆ ಅವರಿಗೆ ಜೀವಮಾನದಲ್ಲಿ ಸಿಕ್ಕಿರ್ಲಿಕ್ಕಿಲ್ಲ ಅಂತೇಳಿ ಆ ಒಂದು ಎಲ್ಲ ಕಾರಣದಿಂದ ಅಂಥ ಭಯಂಕರವಾದ ತಪ್ಪನ್ನು ಮಾಡಿ ಹೋಗ್ಬಿಟ್ರು. ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡಿ. ನಿಜವಾಗಿ ಅದು ಮಾಡಬಾರ್ದು, ಇದು ಅಂಥ ವಿಷಯನೂ ಅಲ್ಲದು. ಕರೆಸಿ ಕೇಳಿ ಒಬ್ಬ ಅಭಿಮಾನಿ, ಇವರ ಅಭಿಮಾನಿ ಹೇಳಿ ತಿಳಿ ಹೇಳಿ ಇದು ಮಾಡಬೇಡಪ್ಪ ಅಂತೇಳಿ ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿನ ಬರ್ತಿರಲ್ಲ ದರ್ಶನ್ ಅವ್ರಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಂಥ ಪರಿಸ್ಥಿತಿ ಬಂದದಪ್ಪ ಅಂತಂದ್ರೆ ಯಾರ ಮುಂದೆ ಹೇಳ್ಕೊಳ್ಳಿಕ್ಕಾಗಲಾರದು, ಅನುಭವಿಸ್ಲಿಕ್ಕಾಗಲಾರದು, ಅಳಲಿಕ್ಕಾಗಲಾರದು, ಸುಮ್ಮನೆ ಇರಲಿಕ್ಕಾಗಲಾರದು. ಛೇ ಅದರಲ್ಲೂ ಜೈಲವಾಸ, ಅದರಲ್ಲಿ ಸುತ್ತಮುತ್ತ ವಾತಾವರಣ, ಕಠೋರತೆಗಳು, ಸ್ವಚ್ಛ ಇಲ್ಲದಿಂದ ಸ್ವಚ್ಛ ಬೇಕಪ್ಪ ಅಂದ್ರೆ ನಾವು ಮಾಡ್ಕೊಳ್ಳೋಂಥ ಅನಿವಾರ್ಯತೆಗಳು, ಇವೆಲ್ಲ ಕಾರಣದಿಂದಾಗಿ ಇವತ್ತು ಜೈಲ ಮತ್ತು ಅದಕ್ಕಿಂತ ಹೆಚ್ಚಿಗೆ ಬಂದು ಜೈಲಿನ ಊಟ ಹುಳಿಗಿಲ್ಲ, ಸಪ್ಪಗಿಲ್ಲ, ಏನಿಲ್ಲ. ಅದನ್ನು ನೆನಪಿಸಿಕೊಂಡ್ರೆ ವಾಂತಿ ಆಗುವಷ್ಟು ಮಟ್ಟಿಗೆ ಮನುಷ್ಯನ ಭಾವ ಬರ್ತಿರ್ತಾವೆ. ಅದರಲ್ಲೂ ಈ ಮನುಷ್ಯ ಭೋಜನ ಕೂಟಗಳನ್ನು ಮತ್ತೇನೋ ಮಾಡಿಕೊಂಡ, ಒಳ್ಳೊಳ್ಳೆ ಆಹಾರಗಳನ್ನು, ಭೂಮಿ ಮೇಲಿನ ಎಲ್ಲ ಪದಾರ್ಥಗಳನ್ನು ಹೆಚ್ಚು ಕಡಿಮೆ ಭೋಜನ ಮಾಡಿದಂಥ ಈ ವ್ಯಕ್ತಿಗೆ ಇವತ್ತು ಒಬ್ಬ ಸಾಮಾನ್ಯ ಕೈದಿ ಊಟ ರುಚಿದು ಹೆಂಗೆ ಸಾಧ್ಯದ? ಎಲ್ಲ ನೆಲೆಯಲ್ಲಿ ಅವ್ರ ಕೊನೆಗೆ ಬೇಸತ್ತು ಒಂದು ತಿಂಗಳಲ್ಲಿ ನನಗೆ ದಯವಿಟ್ಟು ನನಗೆ